1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 19 30 31 32 33 34 35 36 37 38 39 40 41 42 43 44 45 46 47 ಭೂಮಿ ತಾಯಿ ನನ್ನ ನಿನ್ನ ಕಾಯ್ವಳು ನಮ್ಮ ಸಂತೋಷ. ನಮಸ್ಕಾರ ಆತ್ಮೀಯ ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರರೇ, ನಾವು ಈ ದಿನ ಸಿಂದೋಗಿ ಗ್ರಾಮ, ಸವದತ್ತಿ ತಾಲೂಕು, ಬೆಳಗಾವಿ ಜಿಲ್ಲೆಯಲ್ಲಿ ರಾಜೇಂದ್ರ ಚಂದ್ರನಾಯಕ್ ಪಾಟೀಲ್ ಅಂತಕ್ಕಂಥ ಪ್ರಗತಿಪರ ರೈತರ ಜಮೀನಿನಲ್ಲಿದ್ದೀವಿ. ಅವರು ಸುಮಾರು ದಶಕಗಳಿಂದ ಈ ಒಂದು ಕಬ್ಬಿನ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷನೂ ಕಬ್ಬು ಬೇಸಾಯ ಮಾಡಿದ್ದಾರೆ. ಈ ವರ್ಷ ಅವರು ರೋಹಿಣಿ ಸಂಸ್ಥೆಯ ಉತ್ಪನ್ನಗಳನ್ನು ಬಳಕೆ ಮಾಡಿ ಗರಿಷ್ಠ ಇಳುವರಿ ತೆಗೆದಿರೋದ್ರಿಂದ ಅವ್ರನ್ನ ನಾವು ಮಾತಾಡ್ಸೋಕೆ ಬಂದಿದ್ದೀವಿ. ಇವತ್ತು ಅವ್ರನ್ನ ಕೇಳೋಣ, ಅವ್ರು ಯಾವ ರೀತಿ ಕಬ್ಬು ಬೆಳೆದ್ರು, ಏನೆಲ್ಲ ಉತ್ಪನ್ನಗಳನ್ನು ಉಪಯೋಗ ಮಾಡಿದರು, ಈ ರೀತಿ ಗರಿಷ್ಠ ಇಳುವರಿ ತೆಗೆಯೋದಕ್ಕೆ ಏನೆಲ್ಲ ಮುಖ್ಯ ಕಾರಣಗಳ ಅನ್ನೋದನ್ನು ನಾವು ಇವತ್ತು ಅವ್ರ ಕಡೆಯಿಂದನೇ ಮಾಹಿತಿ ಪಡೆದುಕೊಳ್ಳೋಣ. ನಮಸ್ಕಾರ ರಾಜೇಂದ್ರ ಪಾಟೀಲ್ರವರೇ. ನಮ್ಮ ಕಬ್ಬು ಬೆಳೆಗಾರರಿಗೆ ತಾವು ಇಷ್ಟು ಯಶಸ್ವಿಯಾಗಿ ಕಬ್ಬು ಬೆಳೆದಿದ್ದೀರಿ, ಇದನ್ನು ಯಾವ ರೀತಿ ಬೆಳೆದ್ರಿ, ಇದಕ್ಕೆಲ್ಲ ಮುಖ್ಯ ಕಾರಣಗಳು ಏನು ಅನ್ನೋದನ್ನು ಸ್ವಲ್ಪ ಸವಿಸ್ತಾರವಾಗಿ ತಾವು ಹೇಳಬೇಕು. ಮತ್ತು ತಮ್ಮ ಪರಿಚಯ ನಮ್ಮ ಕಬ್ಬಿನ ಬೆಳೆಗಾರರಿಗೆ ಪರಿಚಯ ಮಾಡಿಕೊಡ್ಬೇಕು. ನಾನು ಸಿಂದೋಗಿ ಗ್ರಾಮದ ರಾಜೇಂದ್ರ ಚಂದ್ರನಾಯಕ್ ಪಾಟೀಲ್, ಸಾಕಿನ ಸಿಂದೋಗಿ, ತಾಲೂಕು ಸವದತ್ತಿ, ಜಿಲ್ಲಾ ಬೆಳಗಾವಿ ನಿವಾಸಿಯಾಗಿರ್ತೇನೆ. ನಾನು 1998ರಿಂದ ಕಬ್ಬು ಬೆಳೆಯುತ್ತಿದ್ದೇನೆ. ಇಲ್ಲಿಯವರೆಗೆ ಒಂದು ಹಂತದಲ್ಲಿ ಬೆಳೆಸಿಕೊಂಡು ಮುಂದುವರೆದಿರ್ತೇನೆ. ತಾವು ದಶಕಗಳಿಂದ ಕಬ್ಬು ಬೇಸಾಯ ಮಾಡ್ತಾಯಿದ್ರಿ. ಹ್ಞೂ. ಏನೆಲ್ಲ ತಳಿಗಳನ್ನು ನಾವು ಉಪಯೋಗ ಮಾಡಿದಿರಿ, ಏನೆಲ್ಲ ಉತ್ಪನ್ನಗಳನ್ನು ಉಪಯೋಗ ಮಾಡಿದಿರಿ, ಸ್ವಲ್ಪ ನಮ್ಮ ಕಬ್ಬು ಬೆಳೆಗಾರರಿಗೆ ಸ್ವಲ್ಪ ವಿಸ್ತಾರವಾಗಿ ತಾವು ಹೇಳಬೇಕು. ನಾನು 86-032 ತಳಿಯನ್ನು ಬೆಳೆಯುತ್ತಿದ್ದು, ನಂತರ 91-010 ತಳಿಯನ್ನು ಬೆಳೆಯಲಿತ್ತಿದ್ದೆ. ಸದರಿ ಫ್ಯಾಕ್ಟ್ರಿಯವರು ಅದನ್ನು ಅನುಮತಿ ಕೊಡಲಿಲ್ಲ. ನಂತರ ಮತ್ತೆ ಹೊಳ್ಳಿ 86-032 ಪ್ರಾರಂಭ ಮಾಡಿದ್ದೇನೆ. ಅಂದ್ರೆ ಇಷ್ಟು ವರ್ಷದ ತಮ್ಮ ಅನುಭವದೊಳಗೆ 86-032 ಅಂತಕ್ಕಂಥ ತಳಿ ತಮಗೆ ಮತ್ತು ಯೋಗ್ಯ ಮತ್ತು ಸಕ್ಕರೆ ಫ್ಯಾಕ್ಟ್ರಿಗಳಿಗೆ ಅದು ಉತ್ತಮವಾದಂಥ ರಿಕವರಿ ಕೊಡ್ತದೆ ಅಂತೇಳಿ ತಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಈ 86-032 ಅಂತಕ್ಕಂಥ ತಳಿನ ಪ್ರತಿ ವರ್ಷವೂ ನೀವು ಬೆಳೀತಿದ್ರಿ. ಈ ವರ್ಷವೂ ಇಲ್ಲಿ ನೀವು ಗಮನಿಸ್ಬೋದು, ಇದು 86-032 ಅಂತಕ್ಕಂಥ ತಳಿ ಪ್ರತಿ ವರ್ಷ ಬೆಳೆಯೋದಕ್ಕೆ ಈ ವರ್ಷ ಬೆಳೆಯೋದಕ್ಕೆ ಏನೆಲ್ಲ ವ್ಯತ್ಯಾಸಗಳು ಕಂಡು ಬಂದಿದ್ದಾವೆ, ಮತ್ತು ಈ ವರ್ಷ ತಾವು ಏನೆಲ್ಲ ಗೊಬ್ಬರಗಳನ್ನು ಬಳಕೆ ಮಾಡಿದಿರಿ, ಹಚ್ಚುವುದರಿಂದ ಹಿಡ್ಕೊಂಡು ಕಟಾವಿನವರೆಗೂ ಏನೆಲ್ಲ ಉತ್ಪನ್ನಗಳನ್ನು ಬಳಕೆ ಮಾಡಿದಿರಿ ಅಂಥೇಳಿ ಸ್ವಲ್ಪ ನಮ್ಮ ರೈತ ಬಾಂಧವರಿಗೆ ಸವಿಸ್ತಾರವಾಗಿ ತಾವು ತಿಳಿಸ್ಕೊಡ್ಬೇಕು. ಇವರು ನಮ್ಮ ಭೂಮಿಯನ್ನು ಮಾಡ್ತಕ್ಕಂಥ ದೇವರಾಜ್ ಪಾಟೀಲ್ ಇವರು ಉಳುಮೆಯನ್ನು ಮಾಡಲಿಕ್ಕತ್ತಿದ್ದಾರೆ. ಇವರು ನಮ್ಮ ಭೂಮಿಯನ್ನು ಮಾಡಲಿಕ್ಕೆ ಉಳುಮೆ ಮಾಡುತ್ತಿದ್ದಾರೆ. ಮುಂದಿನ ಅನುಭವವನ್ನು ಇವರು ಹೇಳ್ತಾರೆ. ಆತ್ಮೀಯ ಕಬ್ಬು ಬೆಳೆಗಾರರೇ, ಈಗ ನಮ್ಮ ರಾಜೇಂದ್ರ ಪಾಟೀಲ್ರವರು ಇವರು ಹೊಲವನ್ನು ದೇವರಾಜ್ ನಾಯಕ್ ಅಂತಕ್ಕಂಥವ್ರು ಈ ವರ್ಷ ಮಾಡಿದ್ದಾರೆ. ಇದು ಮೂಲ ಗೊಬ್ಬರದಿಂದ ಕೊನೆಯವರೆಗೂ ಏನೆಲ್ಲ ಗೊಬ್ಬರಗಳನ್ನು ಉಪಯೋಗ ಮಾಡಿದ್ದಾರೆ, ಯಾವ ರೀತಿ ಕಬ್ಬನ್ನು ನಿರ್ವಹಣೆ ಮಾಡಿದ್ದಾರೆ ಅನ್ನೋದನ್ನು ನಾವು ದೇವರಾಜ್ ಅವ್ರನ್ನ ಸವಿಸ್ತಾರವಾಗಿ ಕೇಳೋಣ. ದೇವರಾಜ್ ಅವರ, ಈ ವರ್ಷ ಏನು ನೀವು ಕಬ್ಬು ಬೆಳೀತಾ ಇದ್ದೀರಲ್ಲ, ಈ ವರ್ಷ ಈ ಕಬ್ಬಿಗೆ ಏನೆಲ್ಲ ಗೊಬ್ಬರಗಳನ್ನು ಉಪಯೋಗ ಮಾಡಿದಿರಿ, ಯಾವ ರೀತಿ ಕಬ್ಬನ್ನು ನಿರ್ವಹಣೆ ಮಾಡಿದಿರಿ, ಸ್ವಲ್ಪ ನಮ್ಮ ಕಬ್ಬು ಬೆಳೆಗಾರರಿಗೆ ಸವಿಸ್ತಾರವಾಗಿ ತಾವು ಹೇಳ್ಬೇಕಾಗ್ತದೆ. ಮೆಟ್ಟು ಸರ್, ಅದು ಕಬ್ಬು ಮೆಟ್ಟು ಟೈಮ್ದಾಗ DAP ಇವತ್ತು PHK ಅಂತ ಕೊಟ್ಟಿವಿ ರೀ. ಆಮೇಲೆ ಒಂದು 15 ದಿನಕ್ಕೆ ಅದು ಕಬ್ಬು ಹುಟ್ಟಿ ಸಸಿ ನಾಟಿದ ಮೇಲೆ 15 ದಿವಸಕ್ಕೆ ಯೂರಿಯಾ ಗೊಬ್ಬರ ಕೊಟ್ಟಿದ್ದೀವಿ. ಯೂರಿಯಾ ಗೊಬ್ಬರ ಕೊಟ್ಟು ಒಂದು ತಿಂಗಳಿಗೆ ಸಕ್ಸಸ್ ಕಿಟ್ಟನ್ನು ಕೊಟ್ಟಿವಿ ಸರ್. ಈಗ ಮೂಲ ಗೊಬ್ಬರ ನೀವು PHR ಉಪಯೋಗ ಮಾಡಿದಿರಿ. ಅದಾದ ನಂತರ ಸುಮಾರು 1.5 ತಿಂಗಳಿಗೆ ಸಕ್ಸಸ್ ಕಿಟ್ ನೀವು ಬಳಕೆ ಮಾಡಿದಿರಿ. ಇನ್ನಿತರ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಕೆ ಮಾಡಿದಿರಿ. ನಿಮಗೆ ಏನೆಲ್ಲ ಬದಲಾವಣೆಗಳು ಕಂಡು ಬಂದು ಈ ವರ್ಷ? ಸರ್ ಅಲ್ಲ ಸಕ್ಸಸ್ ಕಿಟ್ ಕೊಡೋಕತ್ಲ ಮರಿಗಳೆಲ್ಲ ಎದ್ದು ಸರ್, ಅಲ್ಲ ಒಂದು ಮರಿ ಒಂದು ಗಡ್ಡಿಗೆ 20-22 ಮರಿ ಬಂದವು ಸರ್. ಈ ವರ್ಷ ಅದು ಸಕ್ಸಸ್ ಕಿಟ್ ಕೊಡೋಕತ್ಲೆ ಮರಿಗಳು ಅಷ್ಟು ಹೆಬ್ಬಟ್ಟು ಕಟ್ತಾರಲ್ಲ ಪದ್ದಸರಿ ಬಂದು ಒಂದೇ ಲೆವೆಲ್ ಬಂದವ್ರಿ. ಅವು ಅಷ್ಟು ಕಬ್ಬು ಅಲ್ಲ, ನನ್ನ ಆಟಿಗೆ ಇಶ್ಯೂ ಹೋಲಿಲ್ಲ, ಪದ್ದಸರಿ ಅಷ್ಟು ಕಬ್ಬು ಆಗಿದೆ ಬೆಳೆದಿದೆ ಸರ್. ಈಗ ಸಕ್ಸಸ್ ಕಿಟ್ ಉಪಯೋಗ ಮಾಡಿದ್ರಿ, ಅದಾದ ನಂತರ ಮತ್ತೆ ಏನು ಉಪಯೋಗ ಮಾಡಿದ್ರಿ?
ಸರ ಇದು ಹಾಕಿದ 2 ತಿಂಗಳಿಗೆ ಸಕ್ಸಸ್ ಕಿಟ್ ಕೊಟ್ಟೆ 2 ತಿಂಗಳಿಗೆ ಒಳ್ಳೆ ರಿಟರ್ನ್ ಅಥವಾ ವೀರ್ಯ ಬೊಮ್ಮರು 24 ಕೊಟ್ಟಿವಿ ಸರ್. ನೀವು ಬೂಮರ್ ಉತ್ಪನ್ನ ಉಪಯೋಗ ಮಾಡಿದ್ರಿ, ಹ್ಞೂ ಸರ್. ಏನು ಅನಿಸ್ತು ರೀ ಬೂಮರ್ ಉತ್ಪನ್ನ ಹಾಕಿದ ನಂತರ? ಸರ್ ಕಬ್ಬಲ್ಲ ಕ್ವಾಲಿಟಿನೆಲ್ಲ ಲೆವೆಲ್ಲಾಗಿ ಒಟ್ಟು ಬೆಳೆ ಬರೋಬ್ಬರಿ ಪದ್ದಸರಿ ಬಂದು ಸರ್. ಅದಲ್ಲ ಮರಿಗಳು ಯಾವ ಇಶ್ಯೂ ಹೋಲಿಲ್ಲ, ಅಷ್ಟು ಸ್ಟ್ಯಾಂಡರ್ಡಾಗೆ ಬೆಳೆ ಹಾಕತ್ತು ಸರ್. ಅವೆಲ್ಲ ಎಲ್ಲ ಒಂದೇ ಲೆವೆಲ್ ಇತ್ತು ಸರ್. ಈಗ ಅದಾದ ನಂತರ ಹ್ಞೂ ಸರ್. ಮತ್ತೇನು ಉಪಯೋಗ ಮಾಡಿದಿರಿ? ಹಾಂ ಸರ್ ಅದಲ್ಲ ಇದು ಯೂಸ್ ಮಾಡಿದ ಮೇಲೆ ಒಂದು ಗೊಬ್ಬರ ಹಾಕಿ ಯೂಸ್ ಮಾಡಿದ ಮೇಲೆ 1 ತಿಂಗಳಿಗೆ ಹೊಳ್ಳೆಲ್ಲ ಸ್ಪ್ರೇ ಮಾಡಿದ್ವಿ ಸರ್. ಅಲ್ಲ ಟ್ರೇಸಿ CF ಇವ್ನು ಯೂಸ್ ಮಾಡಿದ ಮೇಲೆ ಸರ್ ಅದಲ್ಲ ಹೇಳ್ತಾನೆ ಎಲೆಗಳೆಲ್ಲ ಹೇಳ್ತಾನೆ ಎಲ್ಲ ಹೇಳ್ತಾನೆ ಹಸಿರು ಎಲೆ ಅದು ಅಗಲ ಅದು ಸರ್. ಅಲ್ಲ ಎಲೆಗಳೆಲ್ಲ ಯಾವುದಲ್ಲ ಏನು ಹಳದಿ ಥರ ಯಾವ ಬರಲಿಲ್ಲ ಸರ್. ಅಲ್ಲ ಅಷ್ಟು ಪದ್ದಸರಿ ಎಲ್ಲ ಎಲೆಗಳೆಲ್ಲ ಹಸಿರು ಎಲೆನೂ ಬಂದವು ಸರ್. ಅಂದ್ರೆ ನೀವು ಹೇಳೋ ಪ್ರಕಾರ ಹ್ಞೂ ಸರ್. ಟ್ರೇಸಿ ಅಂತಕ್ಕಂಥ ಉತ್ಪನ್ನ ಮತ್ತು CF ಅಂತಕ್ಕಂಥ ಉತ್ಪನ್ನ ಉಪಯೋಗ ಮಾಡಿದ ನಂತರ ಹ್ಞೂ ಎಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಕೊರತೆಯನ್ನು ನೀಗಿಸಿ ಸರ್. ಓಕೆ ಸರ್. ಹಚ್ಚ ಹಸಿರಾಗಿ ಬೆಳೆ ಕಾಣ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹ್ಞೂ ಸರ್. ಈಗ ಟ್ರೇಸಿ ಮತ್ತು CF ಉಪಯೋಗ ಮಾಡಿದ ನಂತರ ಹ್ಞೂ ಸರ್. ಮತ್ತೆ ಏನು ಗೊಬ್ಬರಗಳನ್ನ ಕೊಟ್ರಿ ಸರ್? ಅದಲ್ಲ ಬೋದಿರಿಸೋ ಟೈಮ್ದಾಗ ಎಕೋ ಕನೆಕ್ಟ್ ರೀ, ಮೈಕ್ರೋ ಪವರ, ಬ್ರೋಮರ, ಕಾಂಪ್ಲೆಕ್ಸ 4 ಥರ ಗೊಬ್ಬರ ಕೊಟ್ಟಿವಿ ಸರ್. ಈ ಎಲ್ಲ ಗೊಬ್ಬರಗಳನ್ನು ಕೊಟ್ಟಿದ್ದೀರಿ. ಹ್ಞೂ ಸರ್. ಈ ಎಲ್ಲ ಗೊಬ್ಬರಗಳನ್ನ ಕೊಟ್ಟಿದ ನಂತರ ಬೋಧಿ ಏರಿಸೋ ಸಮಯದೊಳಗೆ ಹ್ಞೂ ಸರ್. ತಮ್ಮ ಸಸಿಗಳು ಯಾವ ರೀತಿ ಇದ್ದು, ಆನಂತರ ಮರಿಗಳು ಯಾವ ರೀತಿ ಇದ್ದು, ಮತ್ತು ಎಲೆಗಳು ಯಾವ ರೀತಿ ಇದ್ದು, ಅದ್ರ ಬಗ್ಗೆ ಸ್ವಲ್ಪ ಸವಿಸ್ತಾರವಾಗಿ ನಮ್ಮ ಕಬ್ಬು ಬೆಳೆಗಾರರಿಗೆ ತಾವು ಹೇಳಬೇಕು ಸರ್. ಅದಲ್ಲ ಅವಾಗಲ್ಲ ಬೋದಿರಿಸೋ ಟೈಮ್ದಾಗ ಒಂದು ಕನಿಷ್ಠ ಅಂದ್ರೆ 7 ಗಣಿಕೆ 6 ಗಣಿಕೆ ಇತ್ತು ಸರ್ ಕಬ್ಬ. ಆ ಟೈಮ್ದಾಗಲ್ಲ ಎಲ್ಲ ಥರಲ್ಲ ಯಾವುದು ರೋಗ ಥರ ಇಲ್ಲದಲ್ಲ ಹಚ್ಚ ಹಸಿರು ಬಗ್ಗೆ ಇದ್ದು ರೀ ಫಿಕ್ಸ್ ಅಲ್ಲ ಸರ್. ಬೋದಿರಿಸೋ ಟೈಮ್ದಾಗ ಏನು ಗೊಬ್ಬರ ಕೊಟ್ಟಿವಿ ರೀ, ಹೊಳ್ಳೆಲ್ಲ ರಿಟರ್ನ್ ನಾವು ಯಾವುದೇ ಥರದ್ದು ಗೊಬ್ಬರ ಎಲ್ಲ ಕೊಟ್ಟಿಲ್ಲ ರೀ. ಇದ್ರಾಗ ಯಾವುದೇ ಥರದ ಸ್ಪ್ರೇ ಏನು ಮಾಡಿಲ್ಲ, ಪದ್ದಸರಿ ಬೆಳೆ ಬಂದಿದೆ. ಈ ಟೈಮ್ ಇಷ್ಟು 47 ಗಣಿಕೆ ಬೆಳೆದ ಸರ್ ಕಬ್ಬು, ಪದ್ದಸರಿ ಬಂದಿದೆ ಸರ್. ಈಗ ಇಲ್ಲೆಲ್ಲ ಸುತ್ತಮುತ್ತ ನೀವು ಕಬ್ಬು ನೋಡ್ತಾ ಇದ್ದೀರಿ, ಹ್ಞೂ ಸರ್. ಹೌದ್ರಿ? ಹ್ಞೂ ಸರ್. ಈ ಎಲ್ಲ ಕಬ್ಬುಗಳಿಗೆ ಮತ್ತು ಈ ವರ್ಷ ನೀವು ಕಬ್ಬು ಬೆಳೆದಿದ್ದ ಬೆಳೆಗೆ ಹ್ಞೂ ಸರ್ ಏನು ವ್ಯತ್ಯಾಸ ಐತೆ ಅಂತೇಳಿ ನೀವು ಕಬ್ಬು ಬೆಳೆಗಾರರಿಗೆ ಹೇಳೋದಕ್ಕೆ ಇಷ್ಟಪಡ್ತೀರಿ? ಎಲ್ಲ ರೈತರಿಗೆ ಕಬ್ಬಿಗೆ ನಮ್ಮ ಕಬ್ಬಿಗೆ ಎಲ್ಲ ಅಜಗಜಾಂತರ ಅಂತಂದ್ರೆ ಸರ್ ಅದಲ್ಲ ಹೇಳ್ತಾನೆ ಎಲ್ಲ ಥರ ಗೊಬ್ಬರ ಕೊಟ್ಟಿವಿ ಸರ್. ನಾವು ಬೇರೆ ರೈತರು ಎಲ್ಲ ಅವ್ರವ್ರ ತಿಳ್ದಂಗೆ ಕೊಡ್ತಾರೆ ಸರ್ ಗೊಬ್ಬರ. ಇಲ್ಲಿ ನಮಗೆಲ್ಲ ರವಿ ಗೊಂದಿ ಅಂತ ಸರ್ ಅದಾರ ಅವರು ನಮ್ಗೆ ಬಂದು ಫೀಲ್ಡಿಗೆ ಬಂದಲ್ಲ ಇದೇ ಥರ ಇಲ್ಲ ತಿಂಗಳಿಗೊಮ್ಮೆ ಇಲ್ಲ 15 ದಿವ್ಸಕ್ಕೊಮ್ಮೆ ಬಂದು ಯಾವ್ಯಾವ ಥರ ಗೊಬ್ಬರ ಕೊಡ್ಬೇಕಂತ ಅವರು ನಮಗೆಲ್ಲ ಪರಿಚಯ ಮಾಡಿಕೊಡ್ತಿದ್ರು. ಅವ್ರು ಹೇಳ್ದಂಗೆ ನಾವು ಹಾಕೊಂತ ಹೋದಿವಿ ಸರ್. ಅವ್ರು ಹೇಳ್ದಂಗೆ ಈ ಸಲ ಕಬ್ಬು ಪದ್ದಸರಿ ಬಂದಿದೆ ಸರ್. ಈಗ ತಾವು ಗಮನಿಸಿದ್ರಿ, ಹ್ಞೂ ಸರ್. ಸುತ್ತಮುತ್ತಲ ರೈತರು ಅವ್ರು ಹೆಂಗೆ ಬೇಕಾದನ್ನು ಗೊಬ್ಬರ ಉಪಯೋಗ ಮಾಡ್ತಾ ಇದ್ದಾರೆ. ತಾವು ಇಲ್ಲಿ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿ ಆಗಿರ್ತಕ್ಕಂಥ ರವಿ ಗೊಂದಿ ಅವರ ಮಾರ್ಗದರ್ಶನದೊಳಗೆ ನೀವು ಈ ವರ್ಷ ಕಬ್ಬನ್ನು ಬೆಳೆದಿದ್ದೀರಿ. ಖರ್ಚಿನಲ್ಲಿ ಇನ್ನಿತರ ರೈತರಿಗೆ ಹೋಲಿಕೆ ಮಾಡಿದ್ರಿ ಅಂದ್ರೆ ನಿಮ್ಮದು ಮತ್ತು ಅವ್ರದ್ದು ವ್ಯತ್ಯಾಸ ಏನಾಗೈತಿ ಅಂತೇಳಿ ಸ್ವಲ್ಪ ನಮ್ಮ ಕಬ್ಬು ಬೆಳೆಗಾರರಿಗೆ ತಾವು ಹೇಳ್ಬೇಕಲ್ಲ. ಇಲ್ಲಿ ಎಲ್ಲ ರೈತರು ಇರ್ತಾರೆ, ನಮ್ಮ ಸುತ್ತಮುತ್ತ ಆಜು ರೈತರು ಇರಲ್ಲ ಹೇಳ್ತಾನೆಲ್ಲ ಒಂದು ಎಕರೆಗೆ ಇಲ್ಲಾಂದ್ರೆ ಮಿನಿಮಮ್ 20-25 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ. ನಾವು ಈ ಸಲ ಅಂತ ಹೇಳ್ತಾನೆ ನಮ್ಮದು 25,000-30,000 ರೂಪಾಯಿ ಮಟ್ಟ ಖರ್ಚಾಗಿದೆ ನಮ್ಮದು. ರವಿ ಸರ್ ಹೇಳಿದಾಗ ಟೈಪ್ ಮಾಡಿದ್ದೀವಿ ಹೇಳ್ತಾನೆ. ಅದೇ ಇಳುವರಿ ಎಲ್ಲ ಭೂಮಿಗೆ ಎಲ್ಲ ಈ ಸಲ ಕೊಟ್ಟು ಗೊಬ್ಬರದಿಂದ ಮುಂದಿನ ವರ್ಷವೂ ಸಮತೋಲನ ಹಿಡ್ಕೋತಂತ ಹೇಳಿದ್ದಾರೆ. ಅದೇ ಟೈಪ್ ಎಲ್ಲ ಮಣ್ಣು ಎಲ್ಲ ಬರಬ್ಬರಿ ಇದೆ ನಮಗೆ. ಭೂಮಿ ಮುಂದಿನ ಸಲನೂ ಇಲ್ಲ ಇದೇ ಥರ ರಿಸಲ್ಟ್ ಕೊಡೋದಂತೇಳಿ ನಾವು ಬಯಸ್ತೀವಿ. ಈಗ ತಾವು ಹೇಳೋ ಪ್ರಕಾರ ಹ್ಞೂ ಇಲ್ಲಿ ಸುತ್ತಮುತ್ತಲ ರೈತರು ಏನು ಬೆಳೀತಾ ಇದ್ದಾರೆ ಅವ್ರದ್ದು ಒಂದು ಸರಾಸರಿ ಇಳುವರಿ ಏನೈತಿ, ತಾವು ಈ ವರ್ಷ ನಮ್ಮ ರವಿ ಗೊಂದಿ ಅವರ ಮಾರ್ಗದರ್ಶನದ ಪ್ರಕಾರ ತಾವೇನು ಕಬ್ಬು ಬೆಳೆದಿದ್ರಲ್ಲ ತಮ್ಮದು ಇಳುವರಿ ಏನು ಬರ್ಬೋದು ಅಂತೇಳಿ ಒಂದು ಅಂದಾಜು ಮಾಡ್ತೀರಿ ಸರ್? ಸುತ್ತಮುತ್ತಲಿನ ರೈತರಿಗೆಲ್ಲ ಇಲ್ಲಾಂದ್ರೆ ಕನಿಷ್ಠ ಅಂದ್ರೆ ಅವ್ರು 60-70 ಬೆಳೀತಾರೆ ಅವೆಲ್ಲ ಒಂದು ಎಕರೆಗೆ. ಈ ಸಲ ನಾವು ರವಿ ಸರ್ ಹೇಳಿದ್ರೆ ಟೈಪ್ ಮಾಡಿದ್ರಲ್ಲ ನಮ್ಮದು ಒಂದು ಎಕರೆಗೆಲ್ಲ ಒಂದು 100ಕ್ಕೆ ಗ್ಯಾರಂಟಿ 100 ಮೇಲೆ ಅಬೋವ್ ಇದೆ ಸರ್ ನಮ್ಮದು ಬೆಳೆ ಆ ಟೈಪ್ ಇದೆ 1 ಟನ್ನಿಗೆ 1 ಎಕರೆಗೆ. ಓಕೆ, ತಾವು ಯಶಸ್ವಿಯಾಗಿ ರೋಹಿಣಿ ಸಂಸ್ಥೆಯ ಉತ್ಪನ್ನಗಳನ್ನು ಬಳಕೆ ಮಾಡಿಕೊಂಡು ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳ ಒಂದು ಮಾರ್ಗದರ್ಶನದ ಪ್ರಕಾರ ಈ ವರ್ಷ ತಾವು ಯಶಸ್ವಿಯಾಗಿ ಕಬ್ಬು ಬೆಳೆದಿದ್ದೀರಿ. ಓಕೆ ಸರ್. ಇನ್ನಿತರ ರೈತರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ? ರೋಹಿಣಿ ಕಂಪ್ನಿಯವರ ಪ್ರಾಡಕ್ಟಿಂದ ಅಲ್ಲ ಅವ್ರಲ್ಲ ಸಲಹೆ ಎಲ್ಲ ಇವರಿಂದ ಸಂದೇಶ ಪಡ್ಕೊಂಡು ನಮ್ಮದು ಎಲ್ಲ ಕಬ್ಬು ಸಕ್ಸಸ್ ಆಗೈತಿ. ನೀವು ಎಲ್ಲ ರೋಹಿಣಿ ಕಂಪ್ನಿಯವ್ರ ಕಡೆಯಿಂದ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿ ಇಲ್ಲ ನೀವು ನಮ್ಮ ಥರ ಎಲ್ಲ ಬೆಳೀರಿ ಅಂತೇಳಿ ಎಲ್ಲ ಇಷ್ಟ ಹೇಳೋಕೆ ಪ್ರಯತ್ನ ಪಡ್ತೀವಿ. ನಮಸ್ಕಾರ. ನಮಸ್ಕಾರ.